ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ರೈತರ ಕೂಗು ದೇಶದ ಮೂಲೆ ಮೂಲೆಗೂ ಕೇಳುವಂತೆ ಪ್ರತಿಭಟನೆ ಹೋರಾಟ ನಡೆಯುತ್ತಲೇ ಇವೆ. ಅವರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿವೆ. ಇಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘದ ವತಿಯಿಂದ ಬಹುಜನ್ ಸಮಾಜವಾದಿ ಪಾರ್ಟಿ ಹಾಗೂ ಆಮ್ ಆದ್ಮಿ ಪಾರ್ಟಿಯ ಬೆಂಬಲದೊಂದಿಗೆ ಇಂದು ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ತುಮಕೂರು ಬಂದ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ರೈತ ಮುಖಂಡ ಕೆಟಿ ಶಾಂತಕುಮಾರ್, ಆಮ್ ಆದ್ಮಿ ಪಾರ್ಟಿಯ ಕರಿಗೌಡ, ಬಹುಜನ್ ಸಮಾಜವಾದಿ ಪಾರ್ಟಿಯ ರಾಜಸಿಂಹ, ರುಕ್ಸಾನ ಸೇರಿದಂತೆ ಅನೇಕ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ಜಿಲ್ಲೆಯ ಕೊಬ್ಬರಿ ಬೆಳೆಗಾರರ ಪರವಾಗಿ, ಇಂಡಿ ಜಿಲ್ಲೆಯ ಕೊಬ್ಬರಿ ಬೆಳೆಗಾರರ ಪರವಾಗಿ ನಾವು ಜಿಲ್ಲೆನ ಬಂದ್ ಮಾಡಿ, ನಮ್ಮ ಈ ಒಂದು ನಗರನ ತುಮಕೂರು ನಗರನ ಬಂದ್ ಮಾಡಿ ರೈತ ಪರವಾಗಿ ನಿಂತಬೇಕು ಅಂತ ಇವತ್ತು ಹೋರಾಟ ಕರೆ ಕೊಟ್ಟಿದ್ದು. ಅದಕ್ಕೆ ನಿಜವಾಗಿ ಇವತ್ತು ಬಹುಶಃ 31 ದಿವಸ ಆಯ್ತು ಅನ್ಸುತ್ತೆ, 39 ನಮ್ಮ ಈ ಜಿಲ್ಲೆಯ ಎಲ್ಲಾ ರೈತರು ಪಾಪ ದಿನದಲ್ಲಿ 39 ದಿವಸ ಅಹೋರಾತ್ರಿ ಜೈಲಿನಲ್ಲಿ ಭಾಗವಹಿಸಿದ್ದಾರೆ, ಕುತ್ಕೊಂಡಿದ್ದಾರೆ. ಪಾಪ ಅವರ ಶ್ರಮ ರೈತರಿಗಾಗಿ, ಜಿಲ್ಲೆಯ ರೈತರಿಗಾಗಿ, ಕೊಬ್ಬರಿ ಬೆಳೆಗಾರರಿಗಾಗಿ ಎಲ್ಲರೂ ಅವರು ಬೆಳೆಯಾಗಿರ್ತೀವಿ. ನಾವು ಹೋರಾಟ ಕಟ್ಟಿನಿಂದ ಹಸಿರು ಸೇನೆ ಮತ್ತು ಕರ್ನಾಟಕ ರೈತ ಸಂಘ ಇವತ್ತು ಎಲ್ಲ ನಮ್ಮ ರೈತರು ಭಾಗವಹಿಸಿ ಇವತ್ತು ಎಲ್ಲ ಒಂದು ಸರ್ಕಾರಕ್ಕೆ ಮುಟ್ಟಲಿಕ್ಕೆ ಇವತ್ತು ಅಹೋರಾತ್ರಿ ಗೌಡಿ ಮುಖಾಂತರ ಎಚ್ಚರಿಕೆ ಮಾಡ್ತಿದ್ದಾರೆ. ಇವತ್ತು ಏನೆಲ್ಲ ಭಾಗವಹಿಸಿದ್ರು ರೈತರು ಆ ಒಂದು ಅಹೋರಾತ್ರಿ ಧರಣಿಗೆ ನಮ್ಮ ಕಡೆಯಿಂದ ಮನವಿಯಾಗಿ ಅವರಿಗೆ ಧನ್ಯವಾದ. 3,000, 15,000 ಅಂತ 3,000, 1,500 ಕೊಡೋದಕ್ಕೂ ಅವರು ನಮ್ಮನ್ನ ಮುಂದಕ್ಕೆ ಹಾಕೊಂಡು ಬಯೋಮೆಟ್ರಿಕ್ ಕಾರಣ ಮುಂದಕ್ಕೆ ಹೋಯ್ತು. ಅದು 1,500 ಆದೇಶ ಆಯ್ತು. ಅದು 13,500 ಆದೇಶ ಹಾಕಿ ಮತ್ತೊಂದು ಖರೀದಿ ಚಾಲನೆ ಕೊಟ್ಟು ಕೇವಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ 62,62,500 ಮೆಟ್ರಿಕ್ ಟನ್ ಖರೀದಿ ಮಾಡ್ತೀನಿ ಅಂತ ಹೇಳ್ತು, ಚಾಲನೆ ಕೊಡ್ತು. ಇವತ್ತು ಏಕಾಏಕಿ ಇತಿಹಾಸದಲ್ಲಿ ಇವತ್ತು ಖರೀದಿ ಪ್ರಕ್ರಿಯೆ ಮುಂದೆ ನಮ್ಮ ಗುರಿ ಏನು 62,000 ಟನ್ ಮುಗಿದೋಗಿದೆ, ಮೆಟ್ರಿಕ್ ಟನ್ ಎಲ್ಲ ಖರೀದಿ ಪ್ರಕ್ರಿಯೆ ನೋಂದಣಿ ಮುಗಿದೋಗಿದೆ ಅಂತ ನೀವು ಬಂದ್ ಮಾಡ್ಬಿಟ್ರೆ, ಈ ಒಂದು ಮೆಸೇಜನ್ನ ಬಂದ್ ಮಾಡಿದ್ರೆ ರೈತ ಹೋಗ್ಬೇಕು ಸಮಯ ಅರ್ಥ ಮಾಡ್ತಾರೆ. ಇವತ್ತೆಲ್ಲ ಮೋಸ ಆಗಿದೆ. ಇವತ್ತು ರಾತ್ರಿ ಹೋಗಿ ದಲ್ಲಾಳಿಗಳು, ಮಧ್ಯವರ್ತಿಗಳು ಅವ್ರಿಗೆ ಬೇಕಾದಂಗೆ ಬಯೋಮೆಟ್ರಿಕ್ ಕೊಟ್ಟಿದ್ದಾರೆ. ಇವತ್ತು ನಿಜವಾದ ರೈತರಿಗೆ ತಲುಪಿಲ್ಲ. ಪಾಪ ರೈತರೆಲ್ಲ ಕೊಬ್ಬರಿ ಎಲ್ಲ ಸುಂದು ನಾವು ಮುಂದೆ ಮೆಸೇಜ್ ಓಪನ್ ಆಗುತ್ತೆ ಅದನ್ನ ಕಳಿಸ್ಕೊಟ್ಕೊಂಡಿದ್ರು. ನಾವು ಮೆಸೇಜನ್ನ ಬಿಟ್ಟು ಇವತ್ತು ರೈತರೆಲ್ಲ ನಾವೆಲ್ಲ ಮೂಟನೆಲ್ಲ ಪಾಪ ಮನೆ ಒಳಗಡೆ ಎತ್ಕೊಂಡು ಕೂತಿದ್ರು. ಯಾವೊಬ್ಬ ರೈತರಿಂದ ನಿಜವಾದ ರೈತರಿಂದ ಉಪಯೋಗ ಆಗಿಲ್ಲ. ಇವತ್ತು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಕೊಬ್ಬರಿ ಬೆಳೆಯುವಂತ ಒಂದು ಜಿಲ್ಲೆ ಇದೆ ತುಮಕೂರು. ಇವತ್ತು ಎಲ್ಲ ಮುಂದೆ ಅಂತ ಜಿಲ್ಲೆಗಳಲ್ಲಿ ಕೊಬ್ಬರಿನೇ ಬೆಳೆಯಲ್ಲ. ಇವತ್ತು ತುಮಕೂರಿಗಿನ್ನ ಜಾಸ್ತಿ ಖರೀದಿಯಲ್ಲ ಆಯ್ತು. ಇದಕ್ಕೆಲ್ಲ ಏನು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಮೆಸೇಜ್ ಮೂಲಕ ಖರೀದಿಗೆ ಆದೇಶ ಮಾಡ್ತು. ಇವತ್ತು ಏನೊಂದು ಮೆಸೇಜ್ ಮಹಾಮಂಡಳಿ ಇವತ್ತು ಪರ ಅನ್ನೋದು 92 ಕೋಟಿ ಕೊಟ್ಟು ಬಹಳ ನಾನು ದೊಡ್ಡದಾಗಿ ಕಟ್ಟೆ ಹಾಕಿದ್ದೀನಿ ಅನ್ನೋ ಮಾತು ಸುಳ್ಳು ತಾನೆ. ಇದನ್ನ ನೀವು ಒಪ್ಕೋಬೇಕು. ಈಗೇನು MSP ಬಗ್ಗೆ ಈಗ ಕೇಂದ್ರದಲ್ಲಿ ನಡೀತಾ ಇರೋ ಗದ್ದಲಕ್ಕೆ ಈಗಾಗಲೇ ಅಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ದಾರೆ, ರೈತರು ಹೋರಾಟಕ್ಕೆ ಬೆಂಬಲಿಸಿ ನಾವು ರೈತರ ಜೊತೆ ಇದ್ದೀವಿ, MSP ಕಾನೂನನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಖರ್ಗೆ ಅವರೇ, ನಿಮಗೆ ನಾವು ಹೇಳೋದೇನಂದ್ರೆ, ನೀವು ಇದೇ ಮಾತನ್ನ ಹಿಂದೆ ಹೇಳಿದ್ರಿ. ನಾವು ದಿಲ್ಲಿಯಲ್ಲಿ ಚಳವಳಿ ಮಾಡುವಾಗ ನಾವು ರೈತರ ಪರ ಇದ್ದೀವಿ. ಈಗ 3 ಕೃಷಿ ಕಾಯ್ದೆ ಇದೆ, ಅದನ್ನ ನಮ್ಮ ಸರ್ಕಾರ ಬಂದ್ರೆ ವಿಡ್ರಾ ಮಾಡ್ತೀವಿ ಅಂತ. ಕರ್ನಾಟಕದಲ್ಲಿ ಸರ್ಕಾರ ಬಂದ್ ಎಷ್ಟು ದಿವಸ ಆಯ್ತು? ನೀವು ವಿಡ್ರಾ ಮಾಡಿದಿರ ಕೃಷಿ ಕಾಯ್ದೆ?
ನೀವು ಕೊಟ್ಟಂತ ಮಾತು ಬರೀ ಹಸಿ ಸುಳ್ಳು 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 ಅನ್ನೋದಕ್ಕೆ ಈಗ ಕರ್ನಾಟಕ ಸಾಕ್ಷಿಯಾಗಿದೆ. ಇದ್ರ ಮೇಲೆ ನೀವು ಇನ್ನೂ ಗ್ಯಾರಂಟಿ ಅಂತ ಹೇಳೋದಾದ್ರೆ ಆಮೇಲೆ ನೀವು ಮುಂದುವರ್ಸಿ. ನಿಮ್ಮ ಹೋರಾಟ